ನೋಡಿ, ಈ STP ನಿರ್ವಹಣೆ ಹೆಸರಿನಲ್ಲಿ ಅಧಿಕಾರಿಗಳು ಕೋಟಿ ಕೋಟಿ ಕನ್ನ ಹಾಕಿದ್ದಾರೆ ಜಲಮಂಡಳಿಯ ಬೊಕ್ಕಸಕ್ಕೆ ಎನ್ನುವಂಥ ಆರೋಪ ಇದೆ. ಈ ಆಡಿಟ್ನಲ್ಲೇ ಎಲ್ಲವೂ ಕೂಡ ಪಿನ್ ಟು ಪಿನ್ ವರದಿಗಳು ಬಂದಿದೆ. ಅಂದರೆ ಎಲ್ಲವೂ ಕೂಡ ಬಟ ಬಯಲಾಗಿದೆ. ಯಾವ ರೀತಿ ಇವರು ಅಕ್ರಮವನ್ನು ಮಾಡಿದ್ದಾರೆ ಅಂತೇಳಿ ಇವರ ಅಸಲಿ ಮುಖವಾಡ ಕೂಡ ಆ ವರದಿಯಲ್ಲಿ ಗೊತ್ತಾಗಿದೆ. 2018-20 ಅವಧಿಯಲ್ಲಿ ಇವರು ಸ್ವಂತ ಚೆಕ್ಕನ್ನು ಬ್ಯಾಂಕಿಗೆ ಹಾಕುವ ಮೂಲಕ ಹಣವನ್ನು ಡ್ರಾ ಮಾಡಿ ಲಾಕ್ ಆಗಿಬಿಟ್ಟಿದ್ದಾರೆ. ಈಗ ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಅಧಿಕಾರಿಗಳಿಗೆ 7 ದಿನಗಳ ಕಾಲ ಡೆಡ್ಲೈನ್ ಕೂಡ ನೀಡಲಾಗಿದೆ. ಇಂಜಿನಿಯರ್ಗಳು ಸ್ವಂತ ಚೆಕ್ನಲ್ಲಿ ಕೋಟಿ ಕೋಟಿ ಹಣವನ್ನು ಡ್ರಾ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಅವಕಾಶ ಇಲ್ಲ ರೀ, ಇಲಾಖೆಯದು, ಇಲಾಖೆ ಚೆಕ್ ಇರುತ್ತೆ, ಅದರ ಮೂಲಕ ಹಣವನ್ನು ಡ್ರಾ ಮಾಡಿಕೊಳ್ಬೇಕು. ನನ್ನ ಹೆಸರಿನಲ್ಲಿ ನಾನು ಚೆಕ್ಕನ್ನು ಮೂಲಕ ಹಣ ಡ್ರಾ ಮಾಡಿಕೊಂಡ್ರೆ ಏನರ್ಥ? ನಾನು ದುಡ್ಡು ಹೊಡೆದಿದ್ದೀನಿ ಅಂತ ಅರ್ಥದ. ಅಲ್ಲೇ ಹಾಗೆ ಆಗಿರೋದು. ಅದು ಅವಕಾಶ ಇಲ್ಲದೇ ಇದ್ದರೂ ಕೂಡ ಇಲ್ಲಿ ಸ್ವಂತ ಚೆಕ್ಕನ್ನು ಯಾಕೆ ಬಳಕೆ ಮಾಡಿದ್ರು ಮೊದಲು ಪ್ರಶ್ನೆ. ಇನ್ನು ಡ್ರಾ ಮಾಡಿರುವಂಥ ಹಣಕ್ಕೆ ಯಾವುದೇ ವೋಚರ್ ಇಲ್ವಲ್ಲ, ವೋಚರ್ ಕೊಡಬೇಕಲ್ವ ಅಲ್ಲಿ, ಅದೇ ಸಾಕ್ಷಿ ಆಗಿರುತ್ತೆ ಇದರಲ್ಲಿ. ಅದನ್ನು ಕೂಡ ಮಾಡಿಲ್ಲ ಇಲ್ಲಿ ಅಧಿಕಾರಿಗಳು. ಈ ಎಲ್ಲ ವಿಚಾರಗಳು ಈಗ ಒಂದೊಂದೇ ಬಟಾ ಬಯಲಾಗಿದೆ. ಸ್ವಂತ ಚೆಕ್ಗಳಲ್ಲಿ ಡ್ರಾ ಮಾಡಲಾದಂಥ ಹಣಕ್ಕೆ ದಾಖಲೆ ನೀಡುವಂತೆ ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ. ಈಗ ಸಾಕ್ಷಿ ಗುಡ್ಡೆ ಕೊಡಬೇಕಲ್ವ. ಈಗ 2018-19 ಹಾಗೆ 2019-20 ಕಾಲಾವಧಿಯಲ್ಲಿ ಹಣ ದುರುಪಯೋಗವಾಗಿದೆ. ಜಲಮಂಡಳಿ ಭ್ರಷ್ಟರ ಮುಖವಾಡವನ್ನು ಆಡಿಟ್ ರಿಪೋರ್ಟ್ ಬಿಚ್ಚಿಟ್ಟಿದೆ. ಈಗ ಲೆಕ್ಕ ಪರಿಶೋಧನೆ ಮಾಡ್ತಾರಲ್ವಾ, ಏನೇನಾಯಿತು ಅಂಥೇಳಿ ಆರ್ಥಿಕವಾಗಿ, ಅದರ ಒಂದು ರಿಪೋರ್ಟ್ ಈಗ ಬಯಲಾಗಿದೆ. ಸ್ವಂತ ಚೆಕ್ಗಳಲ್ಲಿ ಹಣ ಡ್ರಾ ಮಾಡಲಾದಂಥ ಸಿಬ್ಬಂದಿ ಅಧಿಕಾರಿಗಳಿಗೆ ಶೋಧ ಮಾಡ್ತಿದ್ದಾರೆ. ಈ ಸಂಬಂಧ ಇಂಜಿನಿಯರ್ಗಳಿಗೆ 7 ದಿನದ ಒಳಗೆ ಉತ್ತರ ಕೊಡಬೇಕು ಅನ್ನುವಂಥ ನೋಟಿಸ್ ಹೋಗಿದೆ. ಸಂಕಷ್ಟ ಎದುರಾಗಿದೆ. ಈಗ STP ನಿರ್ವಹಣಾ ವಿಭಾಗದಲ್ಲಿ ಕೋಟಿಗಟ್ಟಲೆ ಹಣ ದುರ್ಬಳಕೆ ಆಗಿರುವಂಥ ಆರೋಪ ಇದೆ. ಇನ್ನು ಪರಿಶೋಧನಾ ಇಲಾಖೆ ನೀಡಿರುವಂಥ ನೋಟಿಸ್ ಪ್ರತಿ ಕೂಡ ಈಗ TV5ಗೆ ಲಭ್ಯ ಆಗಿದೆ. ಅಂದರೆ ಏನೇನಾಗಿತ್ತು ಅಲ್ಲಿ ವ್ಯವಹಾರಗಳು ಅಂತ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. BWSSB 2018-20-22 ಆ ಟೈಮ್ನಲ್ಲಿ ಇವರ ಕಳ್ಳಾಟ ಏನಾಗಿತ್ತು ಅಂಥೇಳಿ, ಮತ್ತು ಆಡಿಟ್ನಲ್ಲಿ ಲೆಕ್ಕ ಏನಿದೆ, ಮತ್ತು ಅಲ್ಲಿ ಎಲ್ಲೆಲ್ಲಿ ಹಣ ಹೋಗಿದೆ, ಸ್ವಂತ ಚೆಕ್ಕನ್ನು ಬರೆದು ಹಣವನ್ನು ಡ್ರಾ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಅವಕಾಶ ಇಲ್ಲ ಅಂತಂದರೂ ಕೂಡ ಇವರು ಯಾಕೆ ಆ ಹಣವನ್ನು ತಮ್ಮ ಸ್ವಂತ ಖಾತೆಗೆ ಜಮೆಯನ್ನು ಮಾಡಿಕೊಂಡ್ರು? ಅಂದರೆ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಿದೆ. ಹಾಗಾಗಿ 7 ಅಧಿಕಾರಿಗಳಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಈಗ ಸಹಜವಾಗಿಯೇ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಾವು BDA ನೋಡ್ತಾ ಇದ್ವಿ, GBA ನೋಡ್ತಾ ಇದ್ವಿ, ಬಟ್ ಜಲಮಂಡಳಿಯಲ್ಲೂ ಕೂಡ ಅದೇ ನಡೀತಾ ಇರೋದು ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇವರು ಕಳ್ಳಾಟ ಹೆಂಗೆ ಬಯಲಾಯಿತು ಮತ್ತು ಎಷ್ಟು ಇಲ್ಲಿ ಭ್ರಷ್ಟಾಚಾರ ಆಗಿರ್ಬೋದು ಅನ್ನೋದು? ಪ್ರಭು, ಬೆಂಗಳೂರು ಜಲಮಂಡಳಿ ಅಂದ್ರೆ ಅದು ಭ್ರಷ್ಟಾಚಾರದ ಇಲಾಖೆ ಅಂತ ಈ ಹಿಂದಿನಿಂದಲೂ ಕೂಡ ಸಾಬೀತಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಜಲಮಂಡಳಿಯಲ್ಲಿ ನಡೆಯುವಂತ STP ಹಗರಣಗಳಂದ್ರೆ ಅಲ್ಲಿ STP ಯಾವುದೇ ಒಂದು ಕಾಮಗಾರಿ ನಡೆದಿದೆ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ, ಅಕ್ರಮ, ಸಾಕಷ್ಟು ಗೋಲ್ಮಾಲ್ ನಡೆದಿದೆ ಅನ್ನೋದು ಕೂಡ ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಇದು ಸಂಬಂಧಪಟ್ಟಂತೆ STP ಕಾಮಗಾರಿಗಳಲ್ಲಿ ನಡೆದಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಲೋಕಾಯುಕ್ತ ವರದಿಯನ್ನ ಕೂಡ ಕೊಡಲಾಗಿದೆ. ಇದು ಸಂಬಂಧಪಟ್ಟಂತೆ ಈ ಹಿಂದೆ ACB ಇದ್ದಂತ ಸಂದರ್ಭದಲ್ಲೂ ಕೂಡ ಬೆಂಗಳೂರು ಜಲಮಂಡಳಿ STP ವಿಭಾಗದಲ್ಲಿ ನಡೆಯುವಂತ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಈ ಹಿಂದೆ ಲೋಕಾಯುಕ್ತ ಬದಲಾಗಿದ್ದಂತ ACB ಇದ್ದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರವನ್ನ STP ಇಲ್ಲಿ ನಡೆಯುವಂತ ಅಕ್ರಮವನ್ನ ಬಯಲಿಗೆಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ 2018 ಮತ್ತು 2020 ಕಾಲಾವಧಿಯಲ್ಲಿ STP ಕಾಮಗಾರಿಗಳಲ್ಲಿ STP ನಿರ್ವಹಣೆ ವಿಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ ಅಂತ ಈಗ ದಾಖಲೆ ಸಮೇತ ಆಡಿಟ್ ಕೂಡ ವರದಿ ಉಲ್ಲೇಖ ಕೂಡ ಮಾಡಲಾಗಿದೆ. ಇದು ಸಂಬಂಧಪಟ್ಟಂತೆ ಈಗ ಬೆಂಗಳೂರು ಜಲಮಂಡಳಿ 2018 ಮತ್ತು 2019 ಕಾಲಾವಧಿ ನಡೆಯುವಂತ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಂತರಿಕ ಲೆಕ್ಕ ಪರಿಶೋಧನಾ ಇಲಾಖೆ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಒಂದು ಸರ್ಕಾರಿ ಇಲಾಖೆಗಳಲ್ಲಿ ಒಂದು ಹಣವನ್ನ ಜಮೆ ಮಾಡ್ಬೇಕಂದ್ರೆ ಇಲಾಖೆಗೆ ಸಂಬಂಧಪಟ್ಟಂತೆ, ಮಂಡಳಿಗೆ ಸಂಬಂಧಪಟ್ಟಂತೆ ಚೆಕ್ಗಳಲ್ಲಿ ಮಾತ್ರ ಹಣವನ್ನ ಡ್ರಾ ಮಾಡೋಕೆ ಕಾನೂನಲ್ಲಿ ಅವಕಾಶ ಇದೆ. ಆದ್ರೆ ಬೆಂಗಳೂರು ಜಲಮಂಡಳಿ STP ವಿಭಾಗದ ಕೆಲ ಇಂಜಿನಿಯರ್ಗಳು, ಅಧಿಕಾರಿಗಳು ಮತ್ತು ಹಣಕಾಸು ಇಲಾಖೆಯ ಕೆಲವು ಸಿಬ್ಬಂದಿಗಳು ಸೇರಿಕೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನ ನುಂಗಿದ್ದಾರೆ ಅನ್ನೋದು ಕೂಡ ಈಗ ಆಂತರಿಕ ಲೆಕ್ಕ ಪರಿಶೋಧನಾ ಇಲಾಖೆಯ ತನಿಖೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಇವರ ಅಕ್ರಮ ಕೂಡ ಬಯಲಿಗೆಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬೆಂಗಳೂರು ಜಲಮಂಡಳಿ STP ವಿಭಾಗದ
ಕೆಲ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಮತ್ತು ಇಂಜಿನಿಯರ್ಗೆ ನೋಟಿಸ್ ಕೊಡುವಂತ ಪ್ರಯತ್ನವನ್ನ ಮಾಡಲಾಗಿದೆ. ನೀವು ಹಣ ಡ್ರಾ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವೋಚರ್ ಕೂಡ ಇಲ್ಲ, ದಾಖಲೆಗಳು ಕೂಡ ಇಲ್ಲ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ನೀವು ನುಂಗಿ ನೀರು ಕುಡಿದಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ 7 ದಿನಗಳ ಒಳಗೆ ನೀವು ವರದಿಯನ್ನ ಕೊಡಿ ಅಂತ ಈಗ ಆಂತರಿಕ ಲೆಕ್ಕ ಪರಿಶೋಧನಾ ಇಲಾಖೆ ಅಧಿಕಾರಿಗಳು ಬೆಂಗಳೂರು ಜಲಮಂಡಳಿಯ ಕೆಲವು ಇಂಜಿನಿಯರ್ಗಳಿಗೆ ನೋಟಿಸ್ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಒಂದು ವೇಳೆ ಇಲ್ಲಿ ಅಕ್ರಮ ಆಗಿದೆ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ಲೆಕ್ಕ ಪರಿಶೋಧನಾ ಇಲಾಖೆ ಅಧಿಕಾರಿಗಳ ಆಡಿಟ್ ಮಾಡಿದಂತ ಸಂದರ್ಭದಲ್ಲಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಕೂಡ ಬಯಲಾಗಿದೆ. ಹೀಗಾಗಿ 2018 ಮತ್ತು 2020 ಕಾಲಾವಧಿಯಲ್ಲಿ ನಡೆದಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈಗ ಆಂತರಿಕ ಲೆಕ್ಕ ಪರಿಶೋಧನಾ ಇಲಾಖೆ ಅಧಿಕಾರಿಗಳು ಕೂಡ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಎಸ್ಟಿಪಿ ವಿಭಾಗ ನಿರ್ವಹಣೆ ವಿಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ, ಎಷ್ಟು ಅಕ್ರಮ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಆಂತರಿಕ ಲೆಕ್ಕ ಪರಿಶೋಧನಾ ಇಲಾಖೆ ಕೂಡ ಆಡಿಟ್ ಅಲ್ಲಿ ಉಲ್ಲೇಖ ಮಾಡಿಲ್ಲ. ಬಹುಶಃ ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರು ಜಲಮಂಡಳಿಯ ಈ ಎಸ್ಟಿಪಿ ನಿರ್ವಹಣೆ ವಿಭಾಗದಲ್ಲಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವರದಿಯನ್ನ ಜಲಮಂಡಳಿಗೆ ಕೂಡ ತನಿಖೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಒಂದು ಭ್ರಷ್ಟ ಅಧಿಕಾರಿಗಳು ಮಾಡಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಜಲಮಂಡಳಿ ಕೆಲ ಇಂಜಿನಿಯರ್ಗಳು, ಸಿಇಗಳು ಜೊತೆಗೆ ಹಣಕಾಸು ವಿಭಾಗದ ಕೆಲವು ಸಿಬ್ಬಂದಿಗಳು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂದು ಕೂಡ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಅಧಿಕಾರಿಗಳು ಮಾಡಿರುವಂತಹ ಅಕ್ರಮ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಜಲಮಂಡಳಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಬೆಂಗಳೂರು ಜಲಮಂಡಳಿ ಬೊಕ್ಕಸಿಗೆ ಕನ್ನ ಹೊಡೆದಿದ್ದಾರೆ. ಹೀಗಾಗಿ 7 ದಿನಗಳ ಒಳಗೆ ವರದಿಯನ್ನ ಕೊಡಿ ಅಂತ ಈಗ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ 7 ದಿನದ ಒಳಗೆ ಸರಿಯಾದ ದಾಖಲೆಗಳನ್ನು ಕೊಟ್ಟಿಲ್ಲ ಅಂದ್ರೆ ಕೆಲ ಅಧಿಕಾರಿಗೆ ಸಂಕಷ್ಟ ಎದುರಾಗುವಂತೆ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಕೃಷ್ಣ ಮಾಹಿತಿಗಾಗಿ.